ನಮಸ್ತೆ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ MS ಕ್ರಿಯೇಟಿವ್ ಕನ್ನಡಿಗ ಮಂಜು. ಇವತ್ತು ನಾನು ಮಾತಾಡೋ ವಿಡಿಯೋ ಬಂದೇನೆಂದರೆ, ನಾವು ಯಾರನ್ನ ತುಂಬ ಇಷ್ಟಪಡ್ತೀವಲ್ಲ ಅವ್ರಿಗೆ ಯಾವತ್ತೂ ನಮ್ಮ ಒಂದು ಇನ್ನರ್ ಫೀಲಿಂಗ್ ಆಗಲಿ, ನಾವು ಅವ್ರನ್ನ ಯಾವ ಥರ ಇಟ್ಕೊಂಡಿದ್ದೀವಿ, ಅವ್ರನ್ನ ಮನಸ್ಸಲ್ಲಿ ಯಾವ ಜಾಗ ಕೊಟ್ಟಿದ್ದೀವಿ ಅನ್ನೋಷ್ಟು ಅವ್ರಿಗೆ ಅರ್ಥ ಆಗಲ್ಲ. ಏನಕ್ಕೆ ಅಂದರೆ, ಏನೋ ಒಂದು ಸಣ್ಣ ವಿಚಾರದಲ್ಲಿ ಮನಸ್ತಾಪಗಳಲ್ಲಿ ನಮ್ಮನ್ನು ಬಿಟ್ಟು ಅವ್ರು ಹೋಗ್ತಾರೆ. ಹೋಗಿ ಸ್ವಲ್ಪ ದಿನ ಆದಮೇಲೆ ಅವರು ಒಂದೆಲ್ಲೋ ಒಂದು ಕಡೆ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ. ಏನಂದರೆ, ನಾನು ಯಾವುದೋ ಜಾಗದಲ್ಲಿ ಇಕ್ಕಿದ್ದ ಅಂತ. ಆ ಜಾಗನ ನೋಡೋಷ್ಟು ಟೈಮ್ ಅವ್ರಿಗೆ ಪೇಷನ್ಸ್ ಇರಲ್ಲ. ಯಾಕಂದರೆ ಯಾವುದೇ ಆಗಲಿ ಸರ್, ಒಂದು ತಿಳ್ಕೊಳ್ಳಿ, ತುಂಬ ಇಷ್ಟಪಡೋರು ನಿಮಗೆ ಬೈತಾರೆ, ರೇಗ್ತಾರೆ. ನೀವು ಅನ್ಬೋದು, ಯಾವಾಗಲೂ ಏನಪ್ಪ ಅವ್ನು ಸಿಕ್ಕಿದಾಗೆಲ್ಲ ಬೈತಾ ಇರ್ತಾನೆ, ರೇಗ್ತಾ ಇರ್ತಾನೆ, ಅವ್ನು ಸರಿ ಇಲ್ಲ, ಯಾಕೋ ನನ್ನ ಮೇಲೆ ಅವ್ನು ಅಷ್ಟಿದ್ದಿಲ್ಲ, ಯಾವಾಗೂ ರ್ಯಾಶಾಗಿ ಕೋಪದಲ್ಲಿ ಇರ್ತಾನೆ. ಏನಕ್ಕೆ ಆ ಕೋಪ ತೋರಿಸ್ತಾರೆ ಅಂದರೆ, ಒಂದು ನೀವು ತಿಳ್ಕೊಬೇಕಾರೋದು ಒಂದೇನಂದರೆ, ಯಾರ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇರುತ್ತೋ ಅವ್ರಿಗೆ ಬೈಯೋದು. ದೊಡ್ಡವರೊಂದು ಮಾತು ಹೇಳಿಲ್ವ, ಬೈಯೋರು ಬುದ್ಧಿ ಹೇಳ್ತಾರೆ, ನತ್ತೇಳೋರು ಮೋಸ ಮಾಡ್ತಾರೆ ಅಂತ. ಅದಕ್ಕೆ ನಾನು ಎಂಡ್ ಆಫ್ ದ ಡೇ ಹೇಳಿದೆ ಗೊತ್ತಾ, ಯಾರೇ ಆಗಲಿ ಒಬ್ಬರನ್ನ ಬ್ರೇಕಪ್ ಮಾಡ್ಕೊಂಡು ಹೋಗೋಕ್ಕೆ ಮುಂಚೆ ಅರ್ಧ ದಿನ ಅಲ್ಲ, ಒಂದು ದಿನ ಅಂತಲ್ಲ, ಅವ್ರ ಬಗ್ಗೆ ಜೊತೇಲಿ ಏನಕ್ಕೆ, ಯಾಕೆ, ಎತ್ತ ಅಂತ ಕುಂತ್ಕೊಂಡು ಜೊತೇಲಿ ಮಾತಾಡಿಕೊಂಡು, ಏನು ಬೈತೀಯ, ನನ್ನಿಂದ ಏನಾಗಿದೆ, ಒಂದು ತಿಳ್ಕೊಂಡು ಹೋದಾಗ ಅವಾಗ ಒಂದಿನ ಎಲ್ಲೋ ನಿಮ್ಗೆ ಅರ್ಥ ಆಗೋದು ಏನಂದರೆ, ಎಂಡ್ ಆಫ್ ದ ಮೂಮೆಂಟು ಅವ್ರ ಮನಸ್ಸಲ್ಲಿ ನೀವು ಎಲ್ಲಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನೀವು ಸಡನ್ಲಿ ನನಗೆ ಬೈದ, ಅವ್ನು ಸರಿ ಇಲ್ಲ, ಅವ್ನು ಇದು ಮಾಡ್ತಾನೆ, ಅವ್ನು ಬೇಡ ಅಂತ ಈಚೆ ಹೋದರೆ ಒಂದಲ್ಲ ಒಂದಿನ ನಿಮ್ಗೆ ಯಾರೇ ಸಿಗ್ಬೋದು. ಆದರೆ ಸಿಗೋರೆಲ್ಲರೂ ಇದೇ ಥರ ಥಿಂಕ್ ಯಾರೂ ಮಾಡೋಕ್ಕೋಲ್ಲ. ನಿಮ್ಗೆ ಯಾರು ತುಂಬ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ನಿಮ್ಗೆ ಎಲ್ಲಿ ಇಟ್ಕೊಂಡಿರ್ತಾರೋ, ಮನಸ್ಸಲ್ಲಿ ಒಂದು ಜಾಗ ಅಂತ ನಿಮಗೆ ಅಂತ ಒಂದು ದೇವಸ್ಥಾನ ಕಟ್ಕೊಂಡು ಇರ್ತಾರಲ್ಲ, ಅಂಥವ್ರು ಯಾವತ್ತೂ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಳ್ಳೋಕೆ ಹೋಗಬೇಡಿ. ಬಿಟ್ಕೊಂಡ್ರೆ ಮುಂದೆ ಒಂದಿನ ನೀವೇ ಪಶ್ಚಾತ್ತಾಪ ಪಡ್ತೀರ. ಥ್ಯಾಂಕ್ ಯು ಫ್ರೆಂಡ್ಸ್.